ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಷ್ಟು ರುಚಿಯಾಗಿರೋ ಒಂದು ಗೊಜ್ಜು ತಂದಿದ್ದೀನಿ ಇವತ್ತು ನನ್ನ ವೀಡಿಯೋಲಿ. ಹುಳಿ ಖಾರ ಪರ್ಫೆಕ್ಟಾಗಿದೆ. ಇದಕ್ಕೆ ಯಾವ್ಯಾವ ಕಾಂಪೋ ಅಂತ ಹೇಳ್ತೀನಿ. ಚಪಾತಿ, ದೋಸೆ, ಅನ್ನ, ಮುದ್ದೆ, ಪುಲ್ಕ, ಅಕ್ಕಿ ರೊಟ್ಟಿಗೆ, ಇಡ್ಲಿ, ದೋಸೆಗೆ, ಪೂರಿಗೆ ಹೇಳಿ ಮಾಡಿಸಿರುತ್ತೆ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ನಾವು ಯೂಸ್ ಮಾಡ್ಕೊಳ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಮಾಡಿ ಅಂತ ಹೇಳ್ತಾ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇಲ್ಲೊಂದು 250 ಗ್ರಾಮ್ಸ್ ಅಂದರೆ 1/4 kg ಹಣ್ಣಾಗಿರೋ ಟೊಮೆಟೊನ ನಾನಿಲ್ಲಿ ಬಾಯ್ಲ್ ಮಾಡ್ಕೊಳ್ತಿದ್ದೀನಿ, ಬೇಯಿಸ್ಕೊಳ್ತಿದ್ದೀನಿ. ಕೇವಲ 5ರಿಂದ 8 ನಿಮಿಷ. ಹಣ್ಣಾಗಿರೋ ಟೊಮೆಟೊ ಆಗಿರೋದ್ರಿಂದ ಕಮ್ಮಿ ಸಮಯ ತೊಗೊಳುತ್ತೆ ನಮಗೆ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇದನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಪಾತಿ, ದೋಸೆಗೆ ದಿಢೀರಾಗಿ ಯಾವಾಗಲೂ ಚಟ್ನಿ ಮಾಡ್ತಿರ್ತೀವಿ. ಈ ಥರ ಒಂದು ಇನ್ಸ್ಟೆಂಟ್ ಗ್ರೇವಿ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಗೆ 6 ತಿಂಗಳು ವರ್ಷದವರೆಗೂ ಬರುತ್ತೆ. 1 ಚಮಚದಷ್ಟು ಮೆಂತ್ಯ ಕಾಳಿಗೆ 2 ಚಮಚ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಪಟಪಟ ಅಂತ ಸಿಡಿಬೇಕು. ಸಾಸಿವೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಮತ್ತು ಮೆಂತ್ಯನೂ ಕೆಂಪಗಾಗಬೇಕು. ಇದಕ್ಕೆ 2ರಿಂದ 2.5 ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಹೊಂಬಣ್ಣಗೆ ಬರೋವರೆಗೂ ಸಿಮ್ಮಲ್ಲಿ ಇದನ್ನೆಲ್ಲ ಹುರ್ಕೊಳ್ತಿದ್ದೀನಿ. ಅಂದರೆ ಸಾಸಿವೆ, ಮೆಂತ್ಯ ಮತ್ತು ಜೀರಿಗೆ ಇದನ್ನು ಒಂದಕ್ಕೊಂದು ಹುರಿಯೋಣ. ಇದು ಕೆಂಪಗಾಗಿದ ತಕ್ಷಣ ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಲಿ. ತುಂಬ ಟೇಸ್ಟಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡಿ ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬನ್ನಿ ಇದನ್ನು ಮಿಕ್ಸಿಲಿ ಫೈನ್ ಪೌಡ್ರ್ ಮಾಡ್ಕೊಳ್ತೀನಿ. ಓಕೆನಾ? ಬನ್ನಿ. ಇದು ತುಂಬ ಸಿಂಪಲ್ಲು. ಇದಕ್ಕೆ ನಾನು ಈರುಳ್ಳಿ ಆಗಲಿ ಶುಂಠಿ ಆಗಲಿ ಏನೂ ಬಳಸ್ತಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡೋ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಫೈನ್ ಪೌಡ್ರ್ ಮಾಡಿ ಇದನ್ನು ಬೌಲ್ಗೆ ಅಥವಾ ಒಂದು ಸ್ಪೂನ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತೀನಿ. ಈಗ ಇದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು 4ರಿಂದ 5 ಬೆಳ್ಳುಳ್ಳಿ, ಅಥವಾ ನೀವು ಜಾಸ್ತಿ ಮಾಡೋಂಗಿದ್ರೆ 1 ಗೆಡ್ಡೆ ಹಾಕ್ಕೊಳ್ಬೋದು. ಅದಕ್ಕೆ 1.5ರಿಂದ 2 ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ನೀರು ಹಾಕ್ಕೊಳ್ತೀರ, ಪೌಡ್ರ್ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಪೌಡ್ರೂ ರೆಡಿ ಇದೆ. ಓಕೆನಾ? ಈಗ ನಾನು ನೆಕ್ಸ್ಟು ಇದೇ ಮಿಕ್ಸಿ ಜಾರ್ಗೆ ಟೊಮೆಟೊ ಬೇಯಿಸಿಟ್ಕೊಂಡಿದ್ವಲ್ಲ, ಅದು ಸ್ವಲ್ಪ ಆರಿ ತಣ್ಣಕ್ಕಾದಮೇಲೆ ಅದನ್ನು ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಬೇಯಿಸಿದ್ದ ನೀರಿದೆಯಲ್ಲ, ಅದನ್ನು ಬೇಯಿಸಿ ಮಾಡಬೇಡಿ. ಅದನ್ನು ಹೇಳ್ತೀನಿ ಏನು ಮಾಡಬೇಕು ಅಂತ. ನಮ್ಮ ಪೇಸ್ಟ್ ರೆಡಿ ಇದೆ. ಈಗ ನಮ್ಮ ಜೀರಿಗೆ ಮತ್ತು ಸಾಸಿವೆ ಮೆಂತ್ಯ ಪೌಡ್ರ್ ರೆಡಿ ಇದೆ. ಬೆಳ್ಳುಳ್ಳಿ ಖಾರನೂ ರೆಡಿ ಇದೆ, ಖಾರದ ಪುಡಿ ಹಾಕಿರೋದು. ಮತ್ತು ಟೊಮೆಟೊ ಪ್ಯೂರಿನೂ ರೆಡಿ ಇದೆ. ಇದೆಲ್ಲೂ ನಾನು ಉಪ್ಪು ಬಳಕೆ ಮಾಡಿಲ್ಲ. ಈಗ ಅದೇ ನಾನ್ ಸ್ಟಿಕ್ ಕಡಾಯಿಗೆ 2ರಿಂದ 3 ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಒಗ್ಗರಣೆ ಕೊಟ್ಕೊಳ್ತಿರೋಣ. ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದು ನೋಡಿ. ನೀವೇ ಹೇಳ್ತೀರಾ, ಹೌದು ಹೇಮಾ, ನೀವು ಹೇಳಿದ್ದು ಕರೆಕ್ಟು ಅಂತ. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಕಲರ್ಗೋಸ್ಕರ. ಅದೆಲ್ಲ ನಿಮ್ಮ ಮನೇಲಿ ಅಂದರೆ ನೀವು ನಾರ್ಮಲ್ ಬರುತ್ತೆ ನೋಡಿ, ಅದನ್ನು ಹಾಕ್ಕೊಳ್ಬೋದು. ಇದು ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಆ ಖಾರ ಏನಿದೆ, ಬೆಳ್ಳುಳ್ಳಿ ಮತ್ತು ಖಾರದ ಪುಡಿದು ಘಾಟು ಎಣ್ಣೆಯಲ್ಲಿ ಚೆನ್ನಾಗಿ ಹೊಂಬಣ್ಣಗೆ ಬರೋವರೆಗೂ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗೋಕ್ಕೆ ಒಂದು 2ರಿಂದ 3 ನಿಮಿಷ ತಗೊಳುತ್ತೆ. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡಬೇಡಿ. ಯಾಕಂದರೆ ಇದೆಲ್ಲ ನಾವು 6 ತಿಂಗಳು ವರ್ಷದವರೆಗೂ ಸ್ಟೋರ್ ಮಾಡ್ತೀವಲ್ಲ. ಈಗ ನಮ್ಮ ಪಲ್ಪ್ ಏನು ತಗೊಂಡಿದ್ವಿ ಟೊಮೆಟೊದು, ಅದನ್ನು ಹಾಕ್ಕೊಳ್ಳೋಣ. ನೀವು ಬೇಕಾದ್ರೆ ನಾಟಿ ಟೊಮೆಟೊ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಫಾರಮ್ ಟೊಮೆಟೊ ಯೂಸ್ ಮಾಡ್ತಿದ್ದೀನಿ. ಇದರಲ್ಲೇ ಸುಮಾರಷ್ಟು ಹುಳಿ ಇರುತ್ತೆ. ಇದಕ್ಕೇನು ಬೆಲ್ಲ ಅಥವಾ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಉಪ್ಪು ರುಚಿಗೆ ನೋಡಿ ಹಾಕ್ಕೊಂಡು ಸುತ್ತ ಎಣ್ಣೆ ಬಿಟ್ಕೊಂಡು ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡೋಣ. ತುಂಬ ಸಿಂಪಲ್ಲು. ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ಇಡ್ಬೋದು. ಇದು ಒಂದು 2 ನಿಮಿಷ ಈ ಥರ ಕುದೀಲಿ. ಈಗ ನಾವು ಪೌಡ್ರ್ ಏನು ಮಾಡಿ ಇಟ್ಕೊಂಡಿದ್ವೋ, ಮೆಂತ್ಯ ಆಗಲಿ ಜೀರಿಗೆ ಆಗಲಿ ಸಾಸಿವೆ ಆಗಲಿ, ಅದನ್ನು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ. ಇದು ಒಳ್ಳೆ ತೊಕ್ಕು ರೀತಿಲಿ ನಮಗೆ ಬರಬೇಕು. ಸೊ ತೊಕ್ಕು ರೀತಿಗೆ ಬಂದಾಗ ಆ ನೀರು ಏನೇ ಅಂಶ ಇದೆಯಲ್ಲ, ಅದೆಲ್ಲ ಇಂಬ್ರುಕೊಂಡು ಡ್ರೈ ಆಗಬೇಕು. ಇಲ್ಲಿ ನಾನು ನೀರು ಒಂದು 2ರಿಂದ 3 ಚಮಚ ತೊಗೊಂಡಿದ್ದೀನಿ. ಇದೇ ನೀರಲ್ಲಿ ನೀವು ಪರಾಟ ಸಹ ಕಲಿಸ್ಬೋದು. ಎಲ್ಲೂ ವೇಸ್ಟ್ ಆಗೋಲ್ಲ ಆ ನೀರು. ಈಗ 2ರಿಂದ 3 ಚಮಚ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸುತ್ತ ಅದೇನೇನು ಖಾರ ಇದೆಯೋ ಅದು ಸೆಂಟ್ರಿಗೆ ಬಂದು ನಮ್ಗೆ ಒಳ್ಳೆ ತೊಕ್ಕು ರೀತಿಲಿ ಬರಲಿ ಅಂತ. ಒಂದು 2ರಿಂದ 3 ನಿಮಿಷ ಆಗಿದ ತಕ್ಷಣ ನೋಡಿ ಎಷ್ಟು ಸೂಪರಾಗಿ ಬರುತ್ತೆ. ಇವತ್ತೇ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೇನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಆ ಮೆಂತ್ಯ ಸಾಸಿವೆ ಮತ್ತು ಜೀರಿಗೆ ಘಮ, ಆ ಪೌಡ್ರು ನಾವು ಏನು ಹಾಕಿದ್ದೀವೋ ನೋಡಿ, ಅದು ನಮಗೆ ಆ ಥಿಕ್ನೆಸ್ ಕೊಡುತ್ತೆ. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಅನ್ನಕ್ಕಂತೂ ಈ ಸ್ಟೇಜಲ್ಲಿ ಅನ್ನಕ್ಕೆ ಮುದ್ದೆಗೆಲ್ಲ ಸೈ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿರುತ್ತೆ. ನಾನೆಲ್ಲೂ ಇಲ್ಲಿ ಬೆಲ್ಲ ಬಳಕೆ ಮಾಡಿಲ್ಲ. ನೀವು ಬೇಕಾದರೆ ಒಂಚೂರು ಬೆಲ್ಲ ಹಾಕ್ಕೊಳ್ಬೋದು. ಈ ಥರ ಒಂದು ಏರ್ ಟೈಟ್ ಬಾಕ್ಸ್ಗೋ ಅಥವಾ ಒಂದು ಗಾಜಿನ ಬಾಟ್ಲಿಗೋ ಹಾಕಿ ಒಂದು 6 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಸೊ ಸೂಪರಾಗಿದೆ ನೋಡಿ. ಒಂದು 6 ತಿಂಗಳು ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ಇಡ್ಲಿ, ದೋಸೆ, ಚಪಾತಿಗೆ, ನಾನ್ಗೆ, ಪರಾಟ, ಅಕ್ಕಿ ರೊಟ್ಟಿಗೆ, ಅನ್ನಕ್ಕೆ, ಮುದ್ದೆಗೆ ತಿನ್ಬೋದು. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.